ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ತನು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಇದು ಫಸ್ಟನೇ ವೀಡಿಯೋ. ಎಲ್ಲರೂ ಬಂದು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ಫುಲ್ ತನಕ ನನ್ನ ವೀಡಿಯೋ ನೋಡಿ. ಟಾಪಿಕ್ ಏನು ಅಂತಂದರೆ ಫಸ್ಟ್ ವೀಡಿಯೋ ಇದು. ಹಾಗಾಗಿ ನಾನು ಇವತ್ತು ಬಂದು ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸ್ತಿದ್ದಾರೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ಎಲ್ಲ ತಿಳಿಸ್ತಿದ್ದೀನಿ ಏನೇನು ಮಾಡ್ತಾರೆ ಅಂತ. ನಾನು ಬಂದು ಯಾವ ಊರು ಏನು ಅಂತ ಸುಮಾರು ಜನ ಇನ್ಸ್ಟಾಲ್ಲಿ ಕೇಳಿದ್ದೀನಿ. ಇನ್ಸ್ಟಾಲಿನ ನಾನು ಯಾವ ಊರು ಅಂತ ಹೇಳ್ತೀನಿ. ಇನ್ನೂ ಫುಲ್ ಡೀಟೇಲ್ ಆಗಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಫುಲ್ ತನಕ ನೋಡಿ. ಯಾರೂ ಅಷ್ಟೇ ಕೊನೆ ತನಕ ನೋಡ್ಕೊಂಡು ಹೋಗಿ. ನಮ್ಮೂರು ಬಂದು ದೋರಹಳ್ಳಿ ಅಂತ. ಹಾಗಾಗಿ ದೋರಹಳ್ಳಿ ಸುತ್ತಮುತ್ತ ಹಳ್ಳಿಗರು ಆಗಿರ್ಬೋದು, ನನ್ನ ವೀಡಿಯೋಸ್ ನೋಡಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಒಂದು ಹಳ್ಳಿ ಹುಡುಗಿ ಬಂದು ಯಾವ ಥರ ಇರ್ತೀವಿ, ಅವ್ರ ಮನೇಲಿ ಯಾವ ಥರ ಇರುತ್ತೆ ಅಂತ ನಾವು ಡೀಟೇಲಾಗೇ ಹೇಳಬೇಕು. ಯಾವ ಥರ ಇರುತ್ತೆ. ಇವಾಗ ನಾವು ಬೇರೆಯವ್ರದ್ದೆಲ್ಲ ನೋಡ್ತಾ ಇರ್ತೀರಿ, ಅದೇ ಥರ ನಾನು ನನ್ನ ಲೈಫ್ ಸ್ಟೈಲ್ದು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಮನ್ಸು ಮಾಡಿ ಅಂದ್ಕೊಂಡಿದ್ದೀನಿ. ಬಟ್ ಕೊನೆ ತನಕ ನೋಡಿ, ಯಾರೂ ಅಷ್ಟೇ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಹಳ್ಳಿ ಹುಡುಗಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ದಾರೆ. ಅದೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಮನೆಯಲ್ಲೇ ಎಲ್ಲ ನೆನೆನೇ ಆಲ್ಮೋಸ್ಟ್ ಅಲ್ಲೇ ಕ್ಲೀನಿಂಗ್ ಕೆಲಸ ಎಲ್ಲ ನೆನೆನೇ ಮಾಡ್ಕೊಂಡಿದ್ದೆ. ಇವತ್ತು ದೇವರು ಸಾಮಾನು ಮಾತ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು, ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ಡೇಟ್ ಏನಂತಂದರೆ, ನಮ್ಮೂರಲ್ಲಿ ಹಬ್ಬ ಆಗಿದ್ದ ಡೇಟ್ ಬಂದು ಜನವರಿ 22 ಸಂಕ್ರಾಂತಿ ಹಬ್ಬ ಆಚರಿಸ್ತಿದ್ದಾರೆ. ನೆನ್ನೆನೇ ಬಂದು ಹೂವೆಲ್ಲ ತೊಗೊಂಡು ಹೂವೆಲ್ಲ ಕಟ್ಟಿಟ್ಕೊಂಡಿದ್ದೆ. ತುಂಬ ಹೂವೆಲ್ಲ ನೈಟೇ ಕಟ್ಟಿಟ್ಕೊಂಡಿದ್ದೆ. ಇವತ್ತು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ದೇವ್ರಿಗೆ ಅಷ್ಟೇ ಕಾಕಡ, ಇವತ್ತು ಮಲ್ಲಿಗೆ ಹೂವಂತೂ ಸುಮಾರು ರೇಟ್ ಜಾಸ್ತಿ ಅಂತ ಕಾಕಡ ಮಾತ್ರ ತರಿಸ್ಕೊಂಡಿದ್ದೆ. ಕಾಕಡ, ರೋಸು ಮತ್ತು ಚಾಮಂತಿ ಸ್ವಲ್ಪ ತರಿಸ್ಕೊಂಡಿದ್ದೆ 1 kg. ಎಲ್ಲ ನೈಟೇ ಕಟ್ಕೊಂಡಿರೋದ್ರಿಂದ ನಂಗೆ ಸ್ವಲ್ಪ ಈಸಿ ಆಯಿತು. ನನ್ನ ಮೊದಲನೇ ವಿಡಿಯೋ ಅಲ್ವಾ ಇದು. ಒಂದು ಸ್ವಲ್ಪ ನರ್ವಸ್ಸಾಗೇ ಇದೆ, ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಏನು ಮಾತಾಡಬೇಕು ಏನೋ ಅಂತ ಒಂದು ಸ್ವಲ್ಪ ಇದರಲ್ಲಿದೆ. ಹಾಗಾಗಿ ಮತ್ತೆ ಇಟ್ಕೊಂಡು ಇವತ್ತು ಪಾಯಸ ಮಾಡ್ತಾಯಿದ್ದೀರಿ. ಇವತ್ತು ಬಂದು ಪಾಯಸ ಬಂದು, ಈ ಪಾಯಸ ಯಾರಾದರೂ ನೋಡಿ ಏನಾದರೂ ಈ ರೀಸೆಂಟಾಗಿ ಏನಾದರೂ ತಿಂದಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಈ ಪಾಯಸಗೆ ಏನೇನು ಹಾಕೋದು ಅಂತಂದರೆ, ಫಸ್ಟು ರವೆ ಮತ್ತು ಸೇಮಿಯಾ, ಬೇಳೆ ಬೇಯಿಸಿಟ್ಕೊಂಡಿದ್ದು, ನೀರು ಚೆನ್ನಾಗಿ ಕುದಿಸಿ, ಏಲಕ್ಕಾಯಿ, ಬೆಲ್ಲ ಮತ್ತು ಇಟ್ಕೊಂಡು ಕೊಬ್ಬರಿ ತುರಿದು ಹಾಕ್ಕೊಂಡೆ. ಚೆನ್ನಾಗಿ ಕುದಿದ್ದು ಆದಮೇಲೆ ಎಲ್ಲ ಇದಾದಮೇಲೆ ಈ ಥರ ಸ್ವಲ್ಪ ತೆಳ್ಳಗ್ದ ಮಾಡಿಕೊಂಡೆ. ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಎತ್ಕೊಂಡೋಗಿ ಇಟ್ಟೆ. ನಾನು ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬ. ಈ ಪಾಯಸ ಮಾಡಿ ನಾನು ಸುಮಾರು ದಿನ ಆಗಿತ್ತು ಮಾಡಿದೆ. ತುಂಬ ಚೆನ್ನಾಗಿತ್ತು. ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟೆ. ಆಮೇಲೆ ಎತ್ತುಗಳು ಬಿಡ್ತಾರೆ ಅಂತ ಹೇಳ್ತಿದ್ರು, ಅದಕ್ಕಾಗಿ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು